ಹೇಗಿರುತ್ತೆ? ಒಂದಷ್ಟು ಮೆಜಿಷಿಯನ್ಸ್ ಗಳು ಅವರ ಮ್ಯಾಜಿಕ್ ಅನ್ನು ಯೂಸ್ ಮಾಡ್ಕೊಂಡು ಕಳ್ತನ ಮಾಡಿದ್ರೆ. ಹೌದು, ಇವತ್ ನಾವು ನೋಡ್ತಿರೋದು ಕೂಡ ಅಂತದೇ ಒಂದು ಅದ್ಭುತವಾಗಿರುವಂತ ಮೂವಿ. ಹೇಳ್ಬೇಕು ಅಂತಂದ್ರೆ ಇವರು ತುಂಬಾ ಬೆಲೆ ಬಾಳುವಂತ ಒಂದು ವಸ್ತುನ ಕದೀತಿದ್ದಾರೆ. ಅಂತ ವಸ್ತುನ ಇವರು ಏನ್ ಕದೀತಿದ್ದಾರೆ, ಕದ್ಮೇಲೆ ಇವರ ಹಿಂದೆ ಯಾರ್ಯಾರು ಬಿದ್ರು, ಏನೇನೆಲ್ಲ ಆಯ್ತು ಅಂತ ನೀವು ತಿಳ್ಕೊಳ್ಳೋದಕ್ಕೆ ನನ್ ಜೊತೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ನಾವ್ ಯು ಸಿ ಮಿ 2 ಅಂತ. ಈ ಮೂವಿ ಶುರುವಾಗೋದು 1984. ಇಲ್ಲೇ ಒಂದು ನದಿ ಹತ್ರ ಮ್ಯಾಜಿಕ್ ಶೋ ನಡೀತಿರುತ್ತೆ. ಆದ್ರೆ ಈ ತರ ಮ್ಯಾಜಿಕ್ ಶೋಗಳನ್ನ ವಿರೋಧಿಸುವಂತ ತೇಡಿಯಸ್ ಅನ್ನೊಬ್ಬ ವ್ಯಕ್ತಿ ಇದೆಲ್ಲ ಸುಳ್ಳು, ಯಾವ್ದೇ ತರದ ಮ್ಯಾಜಿಕ್ ಇರೋದಿಲ್ಲ ಅಂತ ಟಿವಿಲಿ ಹೇಳ್ತಿರ್ತಾನೆ. ಆಗ ಇಲ್ಲೇ ನಮ್ಗೆ ಲಯನಲ್ ಸ್ಟ್ರೈಕ್ ಅನ್ನೊಬ್ಬ ವ್ಯಕ್ತಿನ ತೋರಿಸ್ತಾರೆ. ಇವನೇ ಈ ಜಾಗದಲ್ಲಿ ಮ್ಯಾಜಿಕ್ ಶೋನ ನಡೆಸ್ತಿರೋದು. ಹಾಗೆ ಇವನ ಮಗನ್ನು ಕೂಡ ತೋರಿಸ್ತಾರೆ. ಇವನ ಹೆಸರು ಡಿಲನ್ ಅಂತ. ಡಿಲನ್ ಇವನ ತಂದೆಗೆ 300 ಸೆಕೆಂಡ್ ಅನ್ನ ಕೊಡ್ತಾನೆ ಈ ಮ್ಯಾಜಿಕ್ ಶೋನ ಕಂಪ್ಲೀಟ್ ಮಾಡೋದಕ್ಕೆ ಅಂತ. ಆಕ್ಚುಲಿ ಮ್ಯಾಜಿಕ್ ಶೋ ಏನು ಅಂತಂದ್ರೆ ಲಯನಲ್ ಸ್ಟ್ರೈಕ್ ನ ಒಂದು ಲಾಕರ್ ನ ಒಳಗಡೆ ಹಾಕಿ ಲಾಕ್ ಮಾಡಿ ನೀರಿನ ಒಳಗಡೆ ಹಾಕ್ತಾರೆ. ಅಲ್ಲಿಂದ ಅವನು ತಪ್ಪಿಸ್ಕೊಂಡ್ ಬರ್ಬೇಕು. ನಂತರ ಅವನನ್ನ ನೀರಿನ ಒಳಗಡೆ ಹಾಕಿ 300 ಸೆಕೆಂಡ್ಗಳು ಕಳೆದೋದ್ರು ಕೂಡ ಇವನ ತಂದೆ ಹೊರಗಡೆ ಬರೋದಿಲ್ಲ. ಇದರಿಂದ ಇವನು ಹೆದರ್ಕೊಳ್ತಿರ್ಬೇಕಾದ್ರೆ ಇವನು ನೀರಿನ ಒಳಗಡೆ ಹೋಗದೆ ರೀತಿ ತಡಿತಾರೆ. ಆಗ ಇದನ್ನೆಲ್ಲ ನೋಡ್ತಿರುವಂತ TDSಗೂ ಬೇಜಾರಾಗುತ್ತೆ. ಹೇಳ್ಬೇಕು ಅಂತಂದ್ರೆ ಲಯನಲ್ ಸ್ಟ್ರೈಕ್ ಹೊರಗಡೆ ಬರೋದಕ್ಕಾಗದೆ ಸತ್ತೋಗಿರ್ತಾನೆ. ಇದಾದ್ಮೇಲೆ ನಮ್ಗೆ ದ ಐ ಅನ್ನೋ ಒಂದು ಆರ್ಗನೈಸೇಷನ್ ನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಿರುವಂತ 4 ಮೆಜಿಷಿಯನ್ಸ್ ಗಳು ಆರ್ಥರ್ ಅನ್ನೊಬ್ಬ ಶ್ರೀಮಂತ ಹಾಗೆ ಕೆಟ್ಟ ವ್ಯಕ್ತಿಯ ಬ್ಯಾಂಕ್ ಲ್ಲಿದ್ದಂತ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಕದ್ದು ಅದನ್ನ ಆರ್ಥರ್ ಇಂದ ಮೋಸ ಆಗಿರುವಂತ ಜನರಿಗೆ ಕೊಟ್ಟು ಎಸ್ಕೇಪ್ ಆಗೋಗಿರ್ತಾರೆ. ಅದಾದ್ಮೇಲೆ ಈ ಕಳ್ತನದ ಮಾಸ್ಟರ್ ಮೈಂಡ್ ಆಗಿ ಇಟ್ಕೊಂಡು ಈ ಕಳ್ತನನ ಮಾಡಿಸಿದ್ದು ಬೇರೆ ಯಾರು ಅಲ್ಲ TDS ಅಂತ ಎಲ್ಲಾ ಅಪರಾಧ ಇವನ್ ಮೇಲೆ ಬಂದು ಇವನನ್ನ ಜೈಲಿಗೆ ಹಾಕಿರ್ತಾರೆ. ಆದ್ರಿಂದ ಇವನು ಆ ಮೆಜಿಷಿಯನ್ಸ್ ಗಳ ಮೇಲೆ ದ್ವೇಷನ ತೀರ್ಸ್ಕೊಳ್ಳೋದಕ್ಕೆ ಅಂತ ಕಾಯ್ತಿರ್ತಾನೆ. ನಂತರ ನಮ್ಗೆ ಆ 4 ಮೆಜಿಷಿಯನ್ಸ್ ಗಳಲ್ಲಿ ಒಬ್ಬನಾಗಿರುವಂತ ಅಟ್ಲಾಸ್ ನ ತೋರಿಸ್ತಾರೆ. ದ ಐ ಆರ್ಗನೈಸೇಷನ್ ಅವರು ಇವನನ್ನ ಬರೋದಕ್ಕೆ ಹೇಳಿರ್ತಾರೆ. ಇವನು ಕೂಡ ಜಾಗನ ಹುಡ್ಕೊಂಡು ಬಂದಿರ್ತಾನೆ. ಇಲ್ಲಿ ಇವನಿಗೆ ಯಾರು ಕಾಣಿಸೋದಿಲ್ಲ, ಆದ್ರೆ ಯಾರು ಇವನಿಗೆ ಹೇಳ್ತಿರ್ತಾರೆ, ನಮಗ್ ಗೊತ್ತು ಅಟ್ಲಾಸ್ ನೀನು ನಮ್ಮ ಆರ್ಗನೈಸೇಷನ್ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂತ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಟ್ಲಾಸ್ ಹಾಗೆ ಮಿಕ್ಕಿರುವಂತ 3 ಜನ ಮೆಜಿಷಿಯನ್ಸ್ ಗಳು ಕೂಡ ದ ಐ ಆರ್ಗನೈಸೇಷನ್ ಗೆ ಕೆಲಸನೇನು ಮಾಡ್ತಾರೆ. ಆದ್ರೆ ಈ ಆರ್ಗನೈಸೇಷನ್ ನಿಜವಾಗ್ಲೂ ಇದ್ಯಾ, ಇದ್ರೂ ಎಲ್ಲಿದೆ ಅಂತ ಮಾತ್ರ ಇವರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ಕಣ್ಣಿಗೆ ಕಾಣದಿರುವಂತ ವಾಯ್ಸ್ ಇವನಿಗೆ ದ ಐ ಆರ್ಗನೈಸೇಷನ್ ನಿಜವಾಗ್ಲೂ ಇದೆ ಅಂತ ನಂಬಿಕೆ ಬರ್ಸಿ ಮುಂದಿನ ಮಿಷನ್ ನ ಪ್ಲಾನ್ ನಿಮ್ಗೆ ಆದಷ್ಟು ಬೇಗ ಸಿಗುತ್ತೆ ಅಂತ ಹೇಳಿ ಇವನನ್ನ ಇಲ್ಲಿಂದ ಕಳಿಸ್ತಾರೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ಡಿಲನ್ ಅನ್ನೋ FBI ಏಜೆಂಟ್ ನ ತೋರಿಸ್ತಾರೆ. ಹೌದು, ಇವನು ಬೇರೆ ಯಾರು ಅಲ್ಲ, ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ ಲಯನಲ್ ಸ್ಟ್ರೈಕ್ ಮಗ, ಅವನೇ ಇವನು ಆ 4 ಜನ ಮೆಜಿಷಿಯನ್ಸ್ ಗಳನ್ನ ಹಿಡಿಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿರ್ತಾನೆ. ಹಾಗೆ ಇವನು ಹೈಯರ್ ಆಫೀಸರ್ ಆಗಿರುವಂತ ನಟಾಲಿಗೂ ಕೂಡ ಹೇಳ್ತಿರ್ತಾನೆ, ಅವ್ರು ಎಲ್ಲಿದ್ದಾರೆ ಅಂತ ನನ್ಗೆ ಎಲ್ಲಾ ಪ್ರೂಫ್ ಸಿಕ್ಕಿದೆ, ಆದಷ್ಟು ಬೇಗ ಅವರನ್ನ ಹಿಡಿದು ಬಿಡ್ತೀನಿ ಅಂತ. ಆದ್ರೆ ಇವಳಿಗೆ ಮಾತ್ರ ಇವನ್ ಮೇಲೆ ನಂಬಿಕೆನೇ ಇರೋದಿಲ್ಲ. ಯಾಕೆಂತಂದ್ರೆ ಇವನು ಇದೇ ರೀತಿ ತುಂಬಾ ವರ್ಷದಿಂದನೂ ಹೇಳ್ತಿದ್ದಾನೆ, ಆದ್ರೆ ಅವರನ್ನ ಹಿಡಿತಾನೆ ಇಲ್ಲ ಅಂತ. ಆಗ ನಮ್ಗೆ ಗೊತ್ತಾಗುತ್ತೆ ಇಲ್ಲೇ ಇರುವಂತ ಕವನ್ ಅನ್ನೋ ಮತ್ತೊಬ್ಬ FBI ಏಜೆಂಟ್ ಗೆ ಡೌಟ್ ಇರುತ್ತೆ, ಅಕಸ್ಮಾತ್ ಡಿಲನ್ ಕೂಡ ಮೆಜಿಷಿಯನ್ಸ್ ಗಳ ಜೊತೆ ಸೇರ್ಕೊಂಡಿರ್ಬೋದಾ ಅಂತ. ನಂತರ ಈ ಕಡೆ ಅಟ್ಲಾಸ್ ಇವನ ಮನೆಗ್ ಬಂದಾಗ ಒಬ್ಳು ಹುಡುಗಿ ಇರ್ತಾಳೆ. ಹಾಗೆ ಅದೇ ಸಮಯಕ್ಕೆ ಒಂದು ಟ್ರ್ಯಾಪ್ ಆನ್ ಆಗಿ ಆ ಹುಡುಗಿಯ ತಲೆ ಕಟ್ ಆಗೋಗುತ್ತೆ. ಆದ್ರೆ ಇವನ್ ಮಾತ್ರ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ಇವನಿಗೆ ಗೊತ್ತು ಇದೊಂದು ಮ್ಯಾಜಿಕ್ ಟ್ರಿಕ್ ಅಂತ. ಅಂದಂಗೆ ಹೇಳ್ಬೇಕು ಅಂತಂದ್ರೆ ಈ ಹುಡುಗಿ ಯಾರು ಅಂತ ಇವನಿಗೆ ಗೊತ್ತಿರೋದಿಲ್ಲ. ಆಗ ಇವಳು ಕೂಡ ಹೇಳ್ತಾ ಹೋಗ್ತಾಳೆ, ನನ್ನ ಹೆಸರು ಮೇ ಅಂತ, ದ ಐ ಆರ್ಗನೈಸೇಷನ್ ಅಲ್ಲಿ ಸೇರ್ಕೊಂಡು ನಿಮ್ಮ ಟೀಮ್ ನಲ್ಲಿ ಒಬ್ಳು ಮೆಜಿಷಿಯನ್ ಆಗ್ಬೇಕು ಅಂತಿದ್ದೀನಿ ಅಂತ. ಅದಕ್ಕೆ ಇವನು ಒಂದು ಕಾಲ್ ನ ಮಾಡಿ ಈ ಕಡೆ ತಿರುಗಿ ಈ ಕಡೆ ತಿರುಗೋಷ್ಟರಲ್ಲಿ ಅವಳು ಮಾಯ ಆಗೋಗಿರ್ತಾಳೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ಸ್ವಲ್ಪ ವಯಸ್ಸಾಗಿರುವಂತ ಮೆರಿಟ್ ಅನ್ನೋ ಒಬ್ಬ ವ್ಯಕ್ತಿ ಹಾಗೆ ಜಾಕ್ ಅನ್ನೋ ಒಬ್ಬ ಹುಡುಗನ ತೋರಿಸ್ತಾರೆ. ಅಟ್ಲಾಸ್ ನ ಟೀಮ್ ನಲ್ಲಿ 4 ಜನ ಮೆಜಿಷಿಯನ್ಸ್ ಗಳು ಇದ್ರಲ್ಲ, ಅದರಲ್ಲಿ ಇವರಿಬ್ರು ಕೂಡ. ಇಲ್ಲಿ ಎಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ಮೆರಿಟ್ ತುಂಬಾ ಒಳ್ಳೆ ಮೆಜಿಷಿಯನ್, ಜನರನ್ನ ಹಿಪ್ನೋಟೈಸ್ ಮಾಡಿ ಇವನು ಏನೇ ಹೇಳಿದ್ರು ಅದನ್ನ ಕೇಳೋ ರೀತಿ ಮಾಡಿಬಿಡ್ತಾನೆ. ಅದೇ ಸಮಯಕ್ಕೆ ಅಟ್ಲಾಸ್ ಕೂಡ ಇಲ್ಲಿಗೆ ಬರ್ತಾನೆ. ನಂತರ ಇವ್ರು 3 ಜನ ಸೇರಿ ಮೀಟಿಂಗ್ ಮಾಡುವಂತ ಜಾಗಕ್ಕೆ ಬಂದು ನೋಡಿದ್ರೆ ಇಲ್ಲಿ ಮೊದ್ಲಿಂದಾನೆ ಡಿಲನ್ ನ ಜೊತೆ ಮೇ ಕೂಡ ಇರ್ತಾಳೆ. ಹೌದು, ಇವನೇ ಟೀಮ್ ನ ಲೀಡರ್. ಆಕ್ಚುಲಿ ಇಲ್ಲಿ ಏನಾಗಿದೆ ಅಂತಂದ್ರೆ ಇವರ ಟೀಮ್ ನಲ್ಲಿ ಹೆನ್ಲಿ ಅನ್ನೊಬ್ಳು ಹುಡುಗಿ ಕೂಡ ಇದ್ಲು. ಆದ್ರೆ ಅವಳಿಗೆ ಈ ಮ್ಯಾಜಿಕ್ ಶೋ ಎಲ್ಲ ಇಷ್ಟ ಆಗದೆ ಬಿಟ್ಟು ಹೊಟ್ಟೋಗಿರ್ತಾಳೆ. ಆದ್ರಿಂದ ಅವಳು ಹೋಗಿರೋದ್ರಿಂದ ಟೀಮ್ ನಲ್ಲಿ ಹೊಸ ಮೆಂಬರ್ ಬೇಕು ಅಂತ ಡಿಲನ್ನೇ ಮೇನ ಕರ್ಕೊಂಡ್ ಬಂದಿರೋದು. ನಂತರ ಡಿಲನ್ ದ ಐ ಆರ್ಗನೈಸೇಷನ್ ಇಂದ ನಮ್ಗೊಂದು ಹೊಸ ಮಿಷನ್ ಬಂದಿದೆ ಅಂತ ಹೇಳ್ತಾ ಹೋಗ್ತಾನೆ. ಆಕ್ಟಾನ್ ನ ಒಂದು ಕಂಪನಿಯವರು ಒಂದು ವಿಶೇಷವಾಗಿರುವಂತ ಚಿಪ್ ಅನ್ನ ತಯಾರಿಸಿದ್ದಾರೆ. ಆ ಚಿಪ್ ನ ಸಹಾಯದಿಂದ ಭೂಮಿಲಿರುವಂತ ಯಾವುದೇ ಕಂಪ್ಯೂಟರ್, ಫೋನ್ ಅಥವಾ ಯಾವುದೇ ತರದ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಹ್ಯಾಕ್ ಮಾಡಿ ಅದರಲ್ಲಿರುವಂತ ಡಾಟಾನ ತಗೊಳ್ಬಹುದು. ಈಗ ನಾವು ಈ ವಿಷಯನ ಪ್ರೂಫ್ ನ ಸಮೇತ ಇಡೀ ಪ್ರಪಂಚಕ್ಕೆ ತಿಳಿಸಬೇಕು ಅಂತ. ನಂತರ ನಮ್ಗೆ ಮುಂದಿನ ಸೀನ್ ನಲ್ಲಿ ಆಕ್ಟಾ ಕಂಪನಿನ ತೋರಿಸ್ತಾರೆ. ಇಲ್ಲಿ ಜಾಕ್ ಸೆಕ್ಯೂರಿಟಿ ತರ ವೇಷನ ಬದಲಾಯಿಸಿಕೊಂಡು ಬಂದಿರ್ತಾನೆ. ಡಿಲನ್ ಕೂಡ ಇಲ್ಲೇ ಇರ್ತಾನೆ. ಅಷ್ಟೇ ಅಲ್ಲದೆ ಅಟ್ಲಾಸ್ ಕೂಡ ಪ್ರತಿ ನಿಮಿಷಕ್ಕೂ ಒಂದೊಂದು ವೇಷನ ಬದಲಾಯಿಸ್ಕೊಳ್ತಾ ತುಂಬಾ ಕಷ್ಟಪಟ್ಟು ಸರ್ವರ್ ರೂಮ್ ಗೆ ಬಂದು ತಲುಪ್ತಾನೆ. ಹಾಗೆ ಇಲ್ಲಿ ಕೆಲಸ ಮಾಡ್ತಿರುವಂತ ವ್ಯಕ್ತಿಯ ಕೈಗೆ ಒಂದು ಬ್ಯಾಡ್ಜ್ ನ ಹಾಕಿ ಸೆಕ್ಯೂರಿಟಿನ ಕರೆದು ಹೇಳ್ತಾನೆ, ಈ ವ್ಯಕ್ತಿ ನನ್ಗೆ ಕೆಲಸ ಮಾಡೋದಕ್ಕೆ ಬಿಡ್ತಿಲ್ಲ ಅಂತ. ಆಗ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಅವನ ಕೈಯಲ್ಲಿರುವಂತ ಬ್ಯಾಡ್ಜ್ ಅನ್ನ ನೋಡ್ತಾರೆ. ಇದೊಂದು ಹುಚ್ಚಾಸ್ಪತ್ರೆಯ ಬ್ಯಾಡ್ಜ್, ಇವನು ಕೂಡ ಹುಚ್ಚ ಇರಬಹುದು ಅಂತ ಇಲ್ಲಿಂದ ಕರ್ಕೊಂಡು ಹೋಗ್ತಿರ್ತಾರೆ. ಆಕ್ಚುಲಿ ಏನಕ್ಕೆ
ಸರ್ವರ್ ರೂಮ್ಗೆ ಬಂದಿದ್ದು ಅಂತಂದ್ರೆ ಇಲ್ಲಿರುವಂತ ಇನ್ಫಾರ್ಮೇಶನ್ ತಗೊಂಡು ಈ ಕಂಪನಿಯವರು ತಯಾರಿಸಿರುವಂತ ಚಿಪ್ ನ ಬಗ್ಗೆ ಪ್ರೂಫ್ ನ ಸಮೇತ ಜನರಿಗೆ ಹೇಳೋದಕ್ಕೆ ಅಂತ. ಇಲ್ಲಿ ನೋಡಿದ್ರೆ ಮೇ ಸ್ವಲ್ಪ ಗಲಾಟೆ ಮಾಡ್ತಾ ಎಲ್ಲರನ್ನೂ ಡಿಸ್ಟ್ರಾಕ್ಟ್ ಮಾಡ್ತಿದ್ದಂಗೆನೆ ಅದೇ ಸಮಯಕ್ಕೆ ಮೆರಿಟ್ ಈ ಕಂಪನಿಯ ಓನರ್ ಆಗಿರುವಂತ ಓವನ್ ಹತ್ರ ಬಂದು ಇವನನ್ನ ಹಿಪ್ನೋಟೈಸ್ ಮಾಡಿ ತನ್ನ ವಶಕ್ಕೆ ತಗೊಂಡು ನಾನು ಏನ್ ಹೇಳ್ತೀನೋ ಅದನ್ನ ಮಾತ್ರ ನೀನು ಕೇಳಬೇಕು ಅಂತ ಒಂದು ಇಯರ್ ಫೋನ್ ಅನ್ನ ಕೊಟ್ಟು ಅಲ್ಲಿಂದ ಕ್ಯಾಮರಾ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತಾನೆ. ಇಷ್ಟೊತ್ತಿಗೆ ಅಟ್ಲಾಸ್ ಕೂಡ ಸರ್ವರ್ ರೂಮ್ ಇಂದ ಇವರಿಗೆ ಬೇಕಾಗಿರುವಂತ ಪ್ರೂಫ್ ನೆಲ್ಲ ರೆಡಿ ಮಾಡ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಓವನ್ ಇರುವಂತ ಕ್ಯಾಮ್ರಾ ಆನ್ ಆಗುತ್ತೆ. ಮೆರಿಟ್ ಏನನ್ನೇ ಹೇಳ್ಕೊಡ್ತಿರ್ತಾನೋ ಅದನ್ನೇ ಇವನು ಕೂಡ ಹೇಳ್ತಿರ್ತಾನೆ. ನಾವೊಂದು ಚಿಪ್ ನ ತಯಾರಿಸಿದೀವಿ, ಅದರಿಂದ ಯಾವುದೇ ತರದ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಹ್ಯಾಕ್ ಮಾಡಿ ನಿಮ್ಮ ಡಾಟಾನ ನಾವು ಕದಿಬಹುದು ಅಂತ. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋದಕ್ಕೆ 4 ಮ್ಯೂಸಿಷಿಯನ್ಸ್ ಗಳು ಸ್ಟೇಜ್ ನ ಮೇಲೆ ಬರ್ತಾರೆ. ಇಲ್ಲಿ ಜನರಂತೂ ಇವರನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಿರ್ತಾರೆ, ಯಾಕೆಂತಂದ್ರೆ ಇವರು ತುಂಬಾನೇ ಫೇಮಸ್. ಅದೇ ಸಮಯಕ್ಕೆ ಸರ್ಪ್ರೈಸ್ ಕೊಡೋ ರೀತಿ FBI ನವರು ಇಲ್ಲಿಗೆ ಬರ್ತಾರೆ. ಯಾಕೆಂತಂದ್ರೆ ಯಾರೋ ಗೊತ್ತಿಲ್ಲದೆ ಇರುವಂತ ವ್ಯಕ್ತಿ ಫೋನ್ ಮಾಡಿ ಇವರಿಗೆ ಎಲ್ಲಾ ವಿಷಯನೂ ಹೇಳಿರ್ತಾರೆ. ಡಿಲನ್ ಕೂಡ ಮ್ಯೂಸಿಷಿಯನ್ಸ್ ಗಳ ಜೊತೆ ಸೇರ್ಕೊಂಡಿದ್ದಾರೆ ಅಂತ ಅದನ್ನ ಚೆಕ್ ಮಾಡೋದಕ್ಕೆ ಇವರು ಇಲ್ಲಿಗೆ ಬಂದಿರೋದು. ಈ ಕಡೆ ಇವ್ರ 4 ಜನ ಆ ಚಿಪ್ ನ ಬಗ್ಗೆ ಜನರಿಗೆ ಅರ್ಥ ಮಾಡಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಯಾರೋ ಈ ಜಾಗನ ಸಂಪೂರ್ಣವಾಗಿ ಹ್ಯಾಕ್ ಮಾಡಿ ಇವರು ರೆಡಿ ಮಾಡಿ ಇಟ್ಕೊಂಡಿರುವಂತ ಪ್ರೂಫ್ ನೆಲ್ಲ ನಾಶ ಮಾಡ್ಬಿಡ್ತಾರೆ. ಇಷ್ಟೊತ್ತಿಗೆ FBI ನವರು ಕೂಡ ಡಿಲನ್ ನ ಅರೆಸ್ಟ್ ಮಾಡೋದಕ್ಕೆ ನೋಡಿದ್ರೆ ಇವನು ಅವರನ್ನೇ ಲಾಕ್ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾನೆ. ಆದ್ರೆ ಇವ್ರ 4 ಜನ ಎಸ್ಕೇಪ್ ಆಗೋದಕ್ಕೆ ಅಂತ ಒಂದು ಪೈಪ್ ನ ಒಳಗಡೆ ಬಂದ್ರೆ ಅಲ್ಲಿಂದ ಇವರು ಸೀದಾ ಒಂದು ರೆಸ್ಟೋರೆಂಟ್ ನ ಡಸ್ಟ್ಬಿನ್ ನ ಒಳಗಡೆ ಬಂದು ಬೀಳ್ತಾರೆ. ನಾವೆಲ್ಲಿಗೆ ಬಂದಿದ್ದೀವಿ ಅಂತಾನೆ ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಅದಕ್ಕೆ ರೆಸ್ಟೋರೆಂಟ್ ಇಂದ ಹೊರಗಡೆ ಬಂದು ನೋಡ್ದಾಗ್ಲಿ ಇವರಿಗೆ ಗೊತ್ತಾಗೋದು ಇವ್ರೀಗ ಚೈನಾದಲ್ಲಿದ್ದಾರೆ ಅಂತ. ಇವ್ರಿಗಂತೂ ಸ್ವಲ್ಪನೂ ಅರ್ಥನೇ ಆಗ್ತಿರೋದಿಲ್ಲ. ಕೆಲವು ಸೆಕೆಂಡ್ ಗಳ ಮುಂಚೆ ಇವರು ಅಮೆರಿಕದಲ್ಲಿದ್ರು, ಇಷ್ಟು ಬೇಗ ಚೈನಾಗೆ ಬಂದು ತಲುಪೋದಕ್ಕೆ ಹೇಗ್ ಸಾಧ್ಯ ಅಂತ. ಆಗ ಇಲ್ಲಿರುವಂತ ಒಬ್ಬ ವ್ಯಕ್ತಿ ಇವ್ರ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ನೋಡಿದ್ರೆ ಇವನು ಮೆರಿಟ್ ನ ರೀತಿನೇ ಕಾಣ್ತಿರ್ತಾನೆ. ಹೌದು, ಇವನು ಮೆರಿಟ್ ನ ಟ್ವಿನ್ ಬ್ರದರ್. ನೀವ್ ಇಲ್ಲಿಗೆ ಹೇಗ್ ಬಂದಿದ್ದೀರಾ ಅಂತ ನನ್ಗೆ ಗೊತ್ತು, ನಿಮ್ಮಿಂದ ಆಗೋದು ತುಂಬಾ ಕೆಲಸಗಳಿದೆ ಅಂತ ಇವರನ್ನ ಕರ್ಕೊಂಡು ಇಲ್ಲಿಂದ ಹೋಗ್ತಾನೆ. ಇಷ್ಟೊತ್ತಿಗೆ ಎಲ್ಲರಿಗೂ ಗೊತ್ತಾಗೋಗಿರುತ್ತೆ ಡಿಲನ್ ಕೂಡ ಮ್ಯೂಸಿಷಿಯನ್ಸ್ ಗಳ ಟೀಮ್ ಗೆ ಸೇರಿದವನು ಅಂತ. ಆದ್ರಿಂದ ಇವನ ಟೀಮ್ ನವರಿಗೆ ಕಾಲ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ಕಾಲ್ ಕನೆಕ್ಟ್ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಜೈಲ್ನಲ್ಲಿರುವಂತ ತೇಡಿಯಸ್ಗೆ ಕಾಲ್ ಮಾಡಿ ಹೇಳ್ತಾನೆ, ನಿನ್ನ ಟೀಮ್ ನವರು ಎಲ್ಲಿದ್ದಾರೆ ಅಂತ ನಿನ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ನನ್ನ ಮೀಟ್ ಮಾಡೋದಕ್ಕೆ ಜೈಲಿಗೆ ಬಾ ಅಂತ. ಸರಿ ಅಂತ ಹೇಳಿ ಇವನು ಕೂಡ ಜೈಲ್ನ ಕಡೆಗೆ ಹೋಗ್ತಾನೆ. ಈ ಕಡೆ ಇವರೆಲ್ಲರೂ ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಮೆರಿಟ್ ನ ತಮ್ಮ ಚೇಜ್ ಹೇಳ್ತಿರ್ತಾನೆ, ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ನಾನು ಹಾಗೆ ಮೆರಿಟ್ ಇಬ್ರು ಸೇರಿ ಮ್ಯಾಜಿಕ್ ಶೋನ ಮಾಡ್ತಿದ್ವಿ, ಆದ್ರೆ ಅವನು ನನ್ನನ್ನೇ ಮ್ಯಾಜಿಕ್ ಶೋ ಇಂದ ತೆಗ್ದಾಕ್ಬಿಟ್ಟ ಅಂತ. ಅಂದ್ರೆ ಇಲ್ಲಿ ನಮ್ಗೆ ಒಂದು ಮಾತ್ರ ಗೊತ್ತಾಗುತ್ತೆ, ಮೆರಿಟ್ ನ ರೀತಿನೇ ಇವನ್ಗೂ ಕೂಡ ಮ್ಯಾಜಿಕ್ ಬರುತ್ತೆ, ಹಿಪ್ನೋಟೈಸ್ ಅನ್ನ ಮಾಡ್ತಾನೆ ಅಂತ. ಇದಾದ್ಮೇಲೆ ಚೇಜ್ ಇವ್ರು 4 ಜನರನ್ನ ಕರ್ಕೊಂಡು ಒಂದು ದೊಡ್ಡ ಬಿಲ್ಡಿಂಗ್ ಗೆ ಬಂದಾಗ ಇಲ್ಲಿ ನಮ್ಗೆ ಚೇಜ್ ನ ಬಾಸ್ ಆಗಿರುವಂತ ವಾಲ್ಟರ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಆಕ್ಚುಲಿ ಇವ್ರು 4 ಜನ ಇವನ್ ಬಗ್ಗೆ ಮೊದ್ಲಿಂದಾನೇ ಕೇಳಿರ್ತಾರೆ. ಹೇಗೆ ಅಂತಂದ್ರೆ ಈ ವಾಲ್ಟರ್ ಇಡೀ ಪ್ರಪಂಚ ಮುಂದೆ ಸತ್ತೋಗಿರೋ ರೀತಿ ನಾಟಕ ಆಡ್ತಿದ್ದಾನೆ. ಯಾಕೆ ಅಂತಂದ್ರೆ ಇವನ ಶತ್ರುಗಳಿಂದ ತಪ್ಪಿಸ್ಕೊಂಡು ಬದುಕೋದಕ್ಕೆ ಅಂತ. ಅಂದಂಗೆ ಆಗ್ಲೇ ಇವ್ರು 4 ಜನ ಚಿಪ್ ನ ಬಗ್ಗೆ ಜನರಿಗೆ ಹೇಳ್ತಿರ್ಬೇಕಾದ್ರೆ ಆ ಜಾಗನ ಯಾರೋ ಹ್ಯಾಕ್ ಮಾಡ್ಬಿಟ್ರಲ್ಲ, ಆ ರೀತಿ ಮಾಡಿದ್ದು ಕೂಡ ಇವನೇನೆ. ಅದೇ ಸಮಯಕ್ಕೆ ಇವರಿಗೆ ಹೇಳ್ತಾ ಹೋಗ್ತಾನೆ, ಅಮೆರಿಕದಿಂದ ಚೈನಾಗೆ ಕೆಲವು ಸೆಕೆಂಡ್ ಗಳಲ್ಲಿ ಇವರು ಹೇಗ್ ಬಂದ್ರು ಅಂತ. ಆಕ್ಚುಲಿ ಇವರೆಲ್ಲರೂ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಪೈಪ್ ನ ಒಳಗಡೆ ಬಂದ್ರಲ್ಲ, ಆ ಪೈಪ್ ನಲ್ಲಿ ಹಿಪ್ನೋಟೈಸ್ ಮಾಡುವಂತ ಮಷೀನ್ ಗಳು ಇದ್ದಿದ್ರಿಂದ ಇವರೆಲ್ಲರೂ ಹಿಪ್ನೋಟೈಸ್ ಆಗಿ ಮಲ್ಕೋಬಿಟ್ಟಿದ್ರು. ಅದಾದ್ಮೇಲೆ ಇವ್ರು 4 ಜನರನ್ನ ಕರ್ಕೊಂಡು ಇವನು ಪ್ಲೇನ್ ನಲ್ಲಿ ಚೈನಾಗೆ ಬಂದು ತಲುಪ್ತಾ. ನಂತರ ಇವರೆಲ್ಲರನ್ನು ಮತ್ತೊಂದು ಪೈಪ್ ನ ಒಳಗಡೆ ಹಾಕಿ ಚೈನಾದ ಒಂದು ರೆಸ್ಟೋರೆಂಟ್ ನ ಒಳಗಡೆ ಬಂದು ಬೀಳೋ ರೀತಿ ಮಾಡ್ದ. ಯಾಕೆಂತಂದ್ರೆ ಇವ್ರಿಗೆ ಶಾಕ್ ಕೊಡ್ಬೇಕು, ಕೆಲವು ಸೆಕೆಂಡ್ ಗಳಲ್ಲೇ ನಾವು ಹೇಗೆ ಅಮೆರಿಕದಿಂದ ಚೈನಾಗೆ ಬಂದು ತಲುಪುದ್ವಿ ಅಂತ. ಇದೆಲ್ಲ ಆದ್ಮೇಲೆ ಇವರನ್ನ ಕರ್ಸಿರುವಂತ ಮೇನ್ ವಿಷಯನ ಹೇಳ್ತಾ ಹೋಗ್ತಾನೆ. ನೀವೆಲ್ಲರೂ ಆ ಚಿಪ್ ನ ಬಗ್ಗೆ ಜನರಿಗೆ ಹೇಳೋದಕ್ಕೆ ಹೊಟ್ಟಿದ್ರಲ್ಲ, ಆ ಚಿಪ್ ಅನ್ನ ನಾನು ಹಾಗೆ ಆಕ್ಟಾ ಕಂಪನಿಯ ಓನರ್ ಆಗಿರುವಂತ ಓವನ್ ಇಬ್ರು ಸೇರಿನೇ ತಯಾರು ಮಾಡಿದ್ದು. ಆದ್ರೆ ಅದು ರೆಡಿ ಆಗ್ತಿದ್ದಂಗೆನೆ ಓವನ್ ನನ್ನ ಕಂಪನಿಯಿಂದಾನೇ ತೆಗ್ದಾಕ್ಬಿಟ್ಟ. ಹಾಗೆ ಅದನ್ನ ತಯಾರು ಮಾಡಿರೋದು ನಾನು ಒಬ್ನೇ ಅಂತ ಕ್ರೆಡಿಟ್ ಅನ್ನ ತಗೊಂಡು ಈಗ ಅದನ್ನ ತುಂಬಾ ದುಡ್ಡಿಗೆ ಮಾರೋದಕ್ಕೆ ಹೊಟ್ಟಿದ್ದಾನೆ. ನನ್ನ ಹತ್ರ ಇರುವಂತ ದುಡ್ಡಲ್ಲಿ ಆ ಚಿಪ್ ಅನ್ನು ನಾನೇ ತಗೊಳ್ಬಹುದು, ಆದ್ರೆ ನನ್ಗೆ ಸೇರಿರುವಂತ ವಸ್ತುನ ನಾನೇ ದುಡ್ಡು ಕೊಟ್ಟು ತಗೊಳ್ಳೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೆ ನೀವ ಚಿಪ್ ಅನ್ನ ನನಗೋಸ್ಕರ ಕತ್ಕೊಂಡ್ ಬರ್ಬೇಕು. ನೀವೇನಾದ್ರೂ ಈ ಕೆಲಸನ ನನಗೋಸ್ಕರ ಮಾಡ್ಕೊಟ್ರೆ ಚೈನಾದಲ್ಲಿ ಒಂದ್ ಒಳ್ಳೆ ಬದುಕನ್ನ ಬದುಕೋ ರೀತಿ ನಾನ್ ಮಾಡ್ಕೊಡ್ತೀನಿ. ಯಾಕೆಂತಂದ್ರೆ ಅಮೆರಿಕದಲ್ಲಿ ನೀವೆಲ್ಲರೂ ಕ್ರಿಮಿನಲ್ಸ್ ಗಳು, ಮತ್ತೆ ಹೋದ್ರೆ ಜೀವನ ಮಾಡೋದಕ್ಕಾಗೋದಿಲ್ಲ ಅಂತ. ಎಲ್ರು ಇದಕ್ಕೆ ಒಪ್ಕೊಳ್ತಿರೋದಿಲ್ಲ. ಡಿಲನ್ ಹೇಳಿದ್ರೆ ಮಾತ್ರ ನಾವು ಮಾಡೋದು ಅಂತ ಹೇಳ್ತಿರ್ತಾರೆ. ಆಗ ಅಟ್ಲಾಸ್ ಸ್ವಲ್ಪ ಯೋಚನೆ ಮಾಡಿ ನಾವೀ ಕೆಲಸನ ಮಾಡ್ತೀವಿ ಅಂತ ಇವನ್ ಜೊತೆ ಡೀಲ್ ಮಾಡ್ತಾನೆ. ಈ ಕಡೆ ನಮ್ಗೆ ತೋರಿಸ್ತಾರೆ ಡಿಲನ್ ತೇಡಿಯಸ್ ಇರುವಂತ ಜೈಲ್ಗೆ ಬಂದಾಗ ಇವನು ಕೂಡ ಹೇಳ್ತಾ ಹೋಗ್ತಾನೆ, ನಿನ್ನ ಟೀಮ್ ನ ಆ 4 ಮ್ಯೂಸಿಷಿಯನ್ಸ್ ಗಳು ಎಲ್ಲಿದ್ದಾರೆ ಅಂತ ನನ್ಗೆ ಗೊತ್ತು, ಆದ್ರೆ ಹೇಳೋದಿಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ, ನೀನು ನನ್ನ ಈ ಜೈಲಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ. ಇದು ಇವನಿಗೆ ಇಷ್ಟ ಇಲ್ಲದೆ ಇದ್ರು ಬೇರೆ ದಾರಿ ಇರೋದಿಲ್ಲ. ಈ ಕಡೆ ಇವ್ರು 4 ಜನ ಆ ಚಿಪ್ ಅನ್ನ ಕದಿಯೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೋಬೇಕು ಅಂತ ಚೈನಾದ ಮಾರ್ಕೆಟ್ ನ ಒಂದು ಸ್ಪೆಷಲ್ ಆಗಿರುವಂತ ಅಂಗಡಿಗೆ ಬರ್ತಾರೆ. ಈ ಅಂಗಡಿ ತುಂಬಾನೇ ಫೇಮಸ್, ಮ್ಯೂಸಿಷಿಯನ್ಸ್ ಗಳಿಗೆ ಏನೇ ವಸ್ತುಗಳು ಬೇಕು ಅಂದ್ರು ಅದು ಇಲ್ಲಿ ಆರಾಮಾಗಿ ಸಿಗುತ್ತೆ.
ಇಲ್ಲಿ ನಮ್ಗೆ ಈ ಅಂಗಡಿಯ ಓನರ್ ಆಗಿರುವಂತ ವಯಸ್ಸಾಗಿರುವಂತ ಲೇಡಿ ಬೂಬು ಹಾಗೆ ಇವಳ ಮೊಮ್ಮಗ ಲೀ ಪರಿಚಯ ಆಗ್ತಾರೆ. ಇವರಿಬ್ರು ಕೂಡ ಇವ್ರ 4 ಜನರಿಗೆ ಏನೇನು ವಸ್ತುಗಳು ಬೇಕೋ ಅದನ್ನೆಲ್ಲ ಕೊಡೋದಕ್ಕೆ ರೆಡಿ ಆಗ್ತಾರೆ. ನಂತರ ನಮ್ಗೆ ಈ ಕಡೆ ತೋರಿಸ್ತಾರೆ ಡಿಲಾನ್ ಒಂದು ಫೇಕ್ ಐಡಿನ ಯೂಸ್ ಮಾಡ್ಕೊಂಡು 24 ಗಂಟೆಗಳಿಗೆ TDS ನ ಹೊರಗಡೆ ಕರ್ಕೊಂಡು ಬರ್ತಾನೆ. ಹಾಗೆ ಇವನು ಕೂಡ ಹೇಳ್ತಾನೆ ನಿನ್ನ ಟೀಮ್ಮೇಟ್ಸ್ ಗಳು ಚೈನಾದ ಮಕಾವ್ ಸಿಟಿಲಿ ಇದಾರೆ ಅಂತ. ಇದಾದ್ಮೇಲೆ ಯಾವಾಗ ಸೀನ್ ಮತ್ತೊಂದ್ಸಲ ಇವ್ರ ಕಡೆಗೆ ಶಿಫ್ಟ್ ಆಗುತ್ತೋ ಆಗ ನಮ್ಗೆ ಗೊತ್ತಾಗುತ್ತೆ ಮೇ ಜಾಕ್ ನ ತುಂಬಾನೇ ಇಷ್ಟಪಡ್ತಿದ್ದಾಳೆ ಅಂತ. ಹಾಗೆ ಮೆರಿಟ್ ಮತ್ತೆ ಚೇಸ್ ನ ಕಥೆನೂ ಕೂಡ ಇಲ್ಲೇ ಗೊತ್ತಾಗುತ್ತೆ. ಇವರಿಬ್ರು ಚಿಕ್ಕವರಿರ್ಬೇಕಾದ್ರೆ ಜೊತೆಲೆ ಮ್ಯಾಜಿಕ್ ಶೋನ ಮಾಡ್ತಿದ್ರು. ಆದ್ರೆ ಒಂದು ದಿನ ಚೇಸ್ಗೆ ಹುಷಾರಿಲ್ಲದೆ ಶೋನ ಮಾಡೋದಕ್ಕಾಗೋದಿಲ್ಲ. ಅದಾದ್ಮೇಲೆ ಮೆರಿಟ್ ನಾನೊಬ್ನೇ ಮ್ಯಾಜಿಕ್ ಶೋನ ಮಾಡ್ಬೋದು ಅಂತ ಚೇಸ್ ನ ಪರ್ಮನೆಂಟ್ ಆಗಿ ಶೋ ಇಂದ ತೆಗೆದಾಕಿ ಅವನೊಬ್ನೇ ಮಾಡ್ತಾ ಹೋದ. ಇದರಿಂದ ಚೇಸ್ಗೂ ಕೂಡ ತುಂಬಾ ಕೋಪ ಬಂದು ಮೆರಿಟ್ ಹತ್ರ ಇದ್ದಂತ ದುಡ್ನೆಲ್ಲ ತಗೊಂಡು ಎಸ್ಕೇಪ್ ಆಗೋಗಿದ್ದ. ಇದೇ ಕಾರಣದಿಂದನೇ ಇವರಿಬ್ರಿಗೂ ಒಬ್ಬರನ್ನ ಒಬ್ರು ಕಂಡ್ರೆ ಆಗೋದಿಲ್ಲ. ನಂತರ ಇವರಿಬ್ರು ಫ್ಲೈಟ್ ನಲ್ಲಿ ಚೈನಾದ ಮಕಾವ್ಗೆ ಬರ್ತಿರ್ಬೇಕಾದ್ರೆ TDS ಇವನಿಗೆ ಹೇಳ್ತಾ ಹೋಗ್ತಾನೆ ನನಗೆ ಗೊತ್ತು ನೀನು ಲಯನಲ್ ಸ್ಟ್ರೈಕ್ ನ ಮಗ. ನಿನ್ ಪ್ರಕಾರ ನಿನ್ ತಂದೆನ ರೊಚ್ಚಿಗೆಳಿಸಿ ಆ ಮ್ಯಾಜಿಕ್ ಶೋನ ಮಾಡೋ ರೀತಿ ಮಾಡಿದ್ದೆ ನಾನು. ಆದ್ರಿಂದಾನೇ ನಿನ್ನ ತಂದೆ ಸತ್ತೋಗಿದ್ದಾನೆ ಅಂತ ನೀನ್ ಅನ್ಕೊಂಡಿದ್ಯಾ. ಆದ್ರೆ ಅದು ಸುಳ್ಳು. ಆ ಮ್ಯಾಜಿಕ್ ಶೋನ ಮಾಡೋದು ಅವನ ಸ್ವಂತ ನಿರ್ಧಾರ ಆಗಿತ್ತು ಅಂತ ಇವನು ಹೇಳಿದ್ರು ಕೂಡ ಡಿಲಾನ್ ಇವನ ಮಾತನ್ನ ನಂಬೋದಿಲ್ಲ. ಇವನನ್ನ ತುಂಬಾ ದ್ವೇಷಿಸ್ತಾನೆ. ನಂತರ ಸೀನ್ ಇವ್ರ 4 ಜನರ ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಆ ಚಿಪ್ ಒಂದು ಇಸ್ಪಿಟ್ ಕಾರ್ಡ್ ನ ಸೈಜ್ ನಲ್ಲಿ ಇರುತ್ತೆ ಅಂತ. ಆದ್ರಿಂದ ಇವರು ಕೂಡ ಇಸ್ಪಿಟ್ ಕಾರ್ಡ್ ಅನ್ನು ಯೂಸ್ ಮಾಡ್ಕೊಂಡು ಅದನ್ನ ಕದಿಬೇಕು ಅಂತ ರೆಡಿ ಮಾಡ್ಕೊತಿರ್ತಾರೆ. ಇದೇ ಸಮಯದಲ್ಲಿ ಇವರಿಗೆ ಆಕ್ಟಾ ಕಂಪನಿಯವರು ಆ ಚಿಪ್ ಅನ್ನ ಹರಾಜಿಗೆ ಇಡ್ತಿದ್ದಾರೆ. ಅದನ್ನು ನೋಡೋದಕ್ಕೆ ಬಫಿ ಅನ್ನೋ ಶ್ರೀಮಂತ ವ್ಯಕ್ತಿ ಹೋಗ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದಂಗೆನೆ ತುಂಬಾ ಕಷ್ಟಪಟ್ಟು ಆ ಬಫಿ ಅನ್ನೋ ವ್ಯಕ್ತಿ ಹತ್ರ ಬಂದು ಇವನನ್ನ ಹಿಪ್ನೋಟೈಸ್ ಮಾಡಿ ಮೆರಿಟ್ ಇವನನ್ನ ತನ್ನ ವಶಕ್ಕೆ ತಗೋತಾನೆ. ಇದಾದ್ಮೇಲೆ ಯಾವಾಗ ಇವನು ಚಿಪ್ ಅನ್ನ ನೋಡೋದಕ್ಕೆ ಬರ್ತಾನೋ ಆಕ್ಟಾ ಕಂಪನಿಯವರಿಗೆ ಹೇಳ್ತಾನೆ ನಾನ್ ಬರೋದಿಲ್ಲ, ನನ್ ಬದಲಾಗಿ ನನ್ನ ಜನರು ಬರ್ತಾರೆ ಅಂತ. ಇವನ ಜನರು ಬೇರೆ ಯಾರು ಅಲ್ಲ, ಅಟ್ಲಾಸ್ ಆಗಿ ಇವನ ಟೀಮ್ ನವರೇ. ಆದ್ರೆ ಅದಕ್ಕಿಂತ ಮುಂಚೆ ಈ ಜಾಗದಲ್ಲಿರುವಂತ ಫ್ರಾಂಕ್ ಅನ್ನೋ ಮ್ಯಾನೇಜರ್ ಇವರಿಗೆ ಕ್ವಶನ್ಸ್ ಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾನೆ. ಇವರು ನಿಜವಾಗ್ಲೂ ಬಫಿ ಕಡೆಯವರು ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇವರು ಕೂಡ ಏನೇನೋ ಹೇಳಿ ಮ್ಯಾನೇಜ್ ಮಾಡ್ತಾರೆ. ಆದ್ರೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಇವ್ರ ಹತ್ರ ಇರುವಂತ ಮೆಟಲ್ ವಸ್ತುಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತಿರ್ತಾರೆ. ಯಾಕಂದ್ರೆ ಇಲ್ಲೊಂದು ಮೆಟಲ್ ಡಿಟೆಕ್ಟರ್ ಇರುತ್ತೆ. ಜಾಕ್ ಇವನ ಪರ್ಸನ್ ತಗೊಂಡು ಒಳಗಡೆ ಹೋಗ್ತಿದ್ದಂಗೆನೆ ಅಲಾರಾಮ್ ಶುರು ಆಗೋಗುತ್ತೆ. ಆದ್ರಿಂದ ಪರ್ಸನ್ ಈಸ್ಕೋತಾರೆ. ನಂತರ ಇವರನ್ನ ಕರ್ಕೊಂಡು ಒಳಗಡೆ ಬರ್ತಿದ್ದಂಗೆನೆ ಫ್ರಾಂಕ್ ಆ ಚಿಪ್ ಅನ್ನ ಹಾಕಿರುವಂತ ಕಂಪ್ಯೂಟರ್ ನ ತೋರಿಸ್ತಾ ಇದ್ರ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮೆರಿಟ್ ಕೂಡ ಜೋರಾಗಿ ಸೀನ್ತಾ ನನಗೆ ಅಲರ್ಜಿ ಆಯ್ತು ಅಂತ ಎಲ್ಲರನ್ನೂ ಡೈವರ್ಟ್ ಮಾಡ್ತಿದ್ದಂಗೆನೆ ಜಾಕ್ ಕೂಡ ಚಿಪ್ ಹಾಕಿರುವಂತ ಕಂಪ್ಯೂಟರ್ ನ ಕೆಳಗಡೆ ಬಂದು ಆ ಚಿಪ್ ಅನ್ನ ತಗೊಂಡು ಒಂದು ಇಸ್ಪಿಟ್ ನ ಎಲೆ ಮೇಲೆ ಬಚ್ಚಿಟ್ಟು ಮತ್ತೆ ಇಲ್ಲಿಗೆ ಬಂದಾಗ ಇವರೆಲ್ಲ ಆಡ್ತಿರೋದನ್ನ ನೋಡಿ ಫ್ರಾಂಕ್ಗೆ ಡೌಟ್ ಬಂದು ಇವರನ್ನ ಚೆಕ್ ಮಾಡೋದಕ್ಕೆ ಹೇಳ್ತಾನೆ. ಸೆಕ್ಯೂರಿಟಿಗಳು ಚೆಕ್ ಮಾಡ್ತಿರ್ಬೇಕಾದ್ರೆ ಆ ಕಾರ್ಡ್ ಅನ್ನ ಯಾವ ರೀತಿ ಬಚ್ಚಿಟ್ಕೊಂಡು ಒಬ್ರಿಗೊಬ್ರು ಟ್ರಾನ್ಸ್ಫರ್ ಮಾಡ್ತಿರ್ತಾರೆ ಅಂತಂದ್ರೆ ಯಾರೊಬ್ರು ಆ ಚಿಪ್ ಸಿಗೋದಿಲ್ಲ, ಬದಲಾಗಿ ಚಿಪ್ ಅನ್ನ ಇವರು ಕದ್ದಿದ್ದಾರೆ ಅಂತ ಡೌಟ್ ಕೂಡ ಬರೋದಿಲ್ಲ. ಆದ್ರೆ ಒಂದು ಸಮಯದಲ್ಲಿ ಅಟ್ಲಾಸ್ ಹತ್ರ ಏನೋ ಇದೆ ಅಂತ ಇವರಿಗೆ ಅನ್ಸಿ ಸುತ್ತುವರೆದು ಚೆಕ್ ಮಾಡಿದಾಗ ಈಗ್ಲೂ ಕೂಡ ಸಿಗೋದಿಲ್ಲ. ಹೀಗೆ ಇವರು ಹೇಗೋ ಮಾಡಿ ಸೇಫ್ ಆಗ್ತಾರೆ. ಆದ್ರೆ ಮತ್ತೊಂದು ತಲೆನೋವು ಶುರು ಆಗುತ್ತೆ. ಯಾಕೆಂತಂದ್ರೆ ಮೆಟಲ್ ಡಿಟೆಕ್ಟರ್ ಇದೆಯಲ್ಲ ಅದು ಚಿಪ್ ನ ಡಿಟೆಕ್ಟ್ ಮಾಡ್ಬಿಡುತ್ತೆ. ಆಗ ಜಾಕುಗೆ ಒಂದು ಐಡಿಯಾ ಬಂದು ಆಗ್ಲೇ ಸೆಕ್ಯೂರಿಟಿ ಗಾರ್ಡ್ ಪರ್ಸನ್ ಇಸ್ಕೊಂಡಲ್ಲ ಅದನ್ನ ಈಸ್ಕೊಳ್ತಿರ್ಬೇಕಾದ್ರೆ ಸೆಕ್ಯೂರಿಟಿ ಅಲಾರಾಮ್ ಆನ್ ಆಗುತ್ತೆ. ಹಾಗೆ ಕಾರ್ಡ್ ನು ಕೂಡ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಹೊರಗಡೆ ಕಳಿಸ್ಬಿಡ್ತಾರೆ. ನಂತರ ಡಿಲಾನ್ TDS ನ ಜೊತೆ ಇವನ ಟೀಮ್ ನವರನ್ನ ಹುಡ್ಕೊಂಡು ಮೆಜಿಷಿಯನ್ಸ್ ಗಳ ವಸ್ತುಗಳು ಸಿಗುವಂತ ಅದೇ ಅಂಗಡಿಗೆ ಬಂದು ತಲುಪ್ತಾರೆ. ಇಲ್ಲಿ ಇವನಿಗೆ ಗೊತ್ತಾಗುತ್ತೆ ಇವನ ಟೀಮ್ ನವರು ಪಕ್ಕನೇ ಇರುವಂತ ಮಾರ್ಕೆಟ್ ನಲ್ಲಿ ವಾಲ್ಟರ್ ಅನ್ನೋ ಒಬ್ಬ ವ್ಯಕ್ತಿನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದಾರೆ ಅಂತ. ಅಂದಂಗೆ ಹೇಳ್ಬೇಕು ಅಂತಂದ್ರೆ ಈ ಜಾಗದಲ್ಲಿ ಮೆಜಿಷಿಯನ್ಸ್ ಗಳಿಗೆ ಬೇಕಾಗುವಂತ ಎಲ್ಲಾ ವಸ್ತುಗಳು ಇರ್ತವೆ. ಆಗ ಡಿಲನ್ ನೋಡಿದ್ರೆ ಇವನ ತಂದೆ ಲಾಕ್ ಆಗಿ ನೀರಿನ ಒಳಗಡೆ ಬಿದ್ದು ಸತ್ತೋಗಿದ್ನಲ್ಲ ಲಾಕರ್, ಆ ಲಾಕರ್ ಇಲ್ಲೇ ಇರುತ್ತೆ. ಇವನ ತಂದೆ ತುಂಬಾ ಫೇಮಸ್ ಆಗಿದ್ರಿಂದ ಅವನ ನೆನಪಿಗೋಸ್ಕರ ಇಲ್ಲಿ ಇಟ್ಕೊಂಡಿರ್ತಾರೆ. ಆಗ TDS ಇವನಿಗೆ ಹೇಳ್ತಾನೆ ನಿನ್ನ ತಂದೆ ಒಬ್ಬ ಮಾಸ್ಟರ್ ಮೆಜಿಷಿಯನ್ ಆಗಿದ್ದ, ಈ ಲಾಕರ್ ಇಂದ ಹೊರಗಡೆ ಬರ್ಬೋದು ಅಂತ ಅನ್ಕೊಂಡಿದ್ದ, ಆದ್ರೆ ಅವನ ಕೈಲಾಗ್ಲಿಲ್ಲ, ಸತ್ತೋದ ಅಂತ. ಅದೇ ಸಮಯಕ್ಕೆ ಬೂಬು ಹಾಗೆ ಲೀ ಡಿಲಾನ್ಗೆ ಇವನ ತಂದೆಯ ವಾಚ್ ಅನ್ನ ಕೊಡ್ತಾರೆ. ಹೌದು, ಇವನ ತಂದೆ ಇವಳಿಗೆ ಪರಿಚಯ ಇದ್ರು. ಇದಾದ್ಮೇಲೆ ಡಿಲಾನ್ ಸುತ್ತಮುತ್ತ ಎಲ್ಲಿ ಹುಡುಕಾಡಿದ್ರು ಇವನಿಗೆ TDS ಎಲ್ಲೂ ಕೂಡ ಕಾಣಿಸೋದಿಲ್ಲ. ಅಂದ್ರೆ ಅವನು ಎಸ್ಕೇಪ್ ಆಗೋಗಿದ್ದಾನೆ ಅಂತ. ಅದೇ ಸಮಯಕ್ಕೆ FBI ನವರಿಗೆ ಗೊತ್ತಾಗುತ್ತೆ ಡಿಲಾನ್ ಒಂದು ಫೇಕ್ ಐಡಿನ ಯೂಸ್ ಮಾಡ್ಕೊಂಡು TDS ನ ಜೈಲಿಂದ ಹೊರಗಡೆ ಕರ್ಕೊಂಡು ಹೋಗಿದ್ದಾನೆ ಅಂತ. ನಂತರ ಅಟ್ಲಾಸ್ ಇಲ್ಲೇ ಪಕ್ಕದಲ್ಲಿರುವಂತ ಒಂದು ಮಾರ್ಕೆಟ್ ನಲ್ಲಿ ಚಿಪ್ ಅನ್ನ ಕೊಡೋದಕ್ಕೆ ಅಂತ ವಾಲ್ಟರ್ಗೋಸ್ಕರ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಇವನನ್ನು ಹುಡ್ಕೊಂಡು ಡಿಲಾನ್ ಬಂದು ಕೇಳ್ತಿರ್ತಾನೆ ನೀವ್ ಇಲ್ಲಿಗೆ ಹೇಗ್ ಬಂದ್ರಿ, ಸೇಫ್ ಆಗಿದ್ದೀರಾ ಅಂತ. ಆದ್ರೆ ಇವನ್ ಮಾತ್ರ ಇವನ್ ಮೇಲೆ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾನೆ. ನಿನ್ ಜೊತೆ ಕೆಲಸ ಮಾಡ್ದಾಗಿಂದನೂ ಒಂದಲ್ಲ ಒಂದು ಕೆಟ್ಟದ್ ನಮ್ಗೆ ಆಗ್ತಾನೆ ಇದೆ, ನಮ್ಮನ್ನ ಬಿಟ್ಬಿಡು, ನಮ್ಮ ಜೀವನ ನಾವು ನೋಡ್ಕೋತೀವಿ ಅಂತ. ಇದರಿಂದ ಡಿಲಾನ್ ಕೂಡ ಬೇಜಾರ್ ಮಾಡ್ಕೊಂಡು ಹೊಟ್ಟೋಗ್ತಾನೆ. ಆದ್ರೆ ಯಾವಾಗ ಇಲ್ಲಿಗೆ ವಾಲ್ಟರ್ ಬರ್ತಾನೋ ಆಗ ನಮ್ಗೆ ಇವನ ಪ್ಲಾನ್ ಗಳೆಲ್ಲ ಗೊತ್ತಾಗ್ತಾ ಹೋಗ್ತವೆ. ಆಕ್ಚುಲಿ ಇವನು ಚಿಪ್ಪನ್ನ ಇಸ್ಕೊಂಡು ಅಟ್ಲಾಸ್ ಆಗಿ ಇವನ ಟೀಮ್ ನವರನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಮತ್ತೆ ಇಲ್ಲಿಗೆ ಡಿಲಾನ್ ಬಂದು ಇವನ ಹತ್ರ ಇರುವಂತ ಚಿಪ್ಪನ್ನ ಕಿತ್ಕೊಂಡು ನನಗಿದು ಬೇಕೇ ಬೇಕು ಅಂತ
ಇವನನ್ನ ಬೇರೆ ಕಡೆಗೆ ತಳ್ಳಿಬಿಡ್ತಾನೆ. ನೋಡಿದ್ರೆ ಆ ಚಿಪ್ ಇನ್ನೂ ಕೂಡ ಇವನ ಹತ್ರನೇ ಇರುತ್ತೆ. ಆದ್ರೆ ವಾಲ್ಟರ್ ನ ಜನರು ಮಾತ್ರ ಆ ಚಿಪ್ ಡಿಲಾನ್ ಹತ್ರನೇ ಇದೆ ಅಂತ ಇವನ್ ಮೇಲೆ ಅಟ್ಯಾಕ್ ಮಾಡ್ತಾ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಇವನು ಕೂಡ ಅವ್ರ ಜೊತೆ ಫೈಟ್ ಮಾಡ್ತಿರ್ತಾನೆ. ಅಂದ್ರೆ ಡಿಲಾನ್ ಅಟ್ಲಾಸ್ ನ ಪ್ರಾಣನ ಕಾಪಾಡೋದಕ್ಕೆ ಈ ರೀತಿ ಮಾಡಿದ್ದು. ಆದ್ರೆ ಇಷ್ಟೇ ಪ್ರಯತ್ನ ಪಟ್ರು ಆಗೋದಿಲ್ಲ. ವಾಲ್ಟರ್ ನ ಜನರು ಇವನಿಗೆ ಹೊಡೆದು ಎಳ್ಕೊಂಡು ಹೊರಟೋಗ್ತಾರೆ. ಹಾಗೆ ಅವ್ರು 4 ಜನ ನೋಡ್ತಾರೆ. ವಾಲ್ಟರ್ ಕಡೆ ಜನರು ಡಿಲಾನ್ ತಂದೆಯ ಲಾಕರ್ ನ ಎತ್ಕೊಂಡು ಹೋಗ್ತಿರ್ತಾರೆ. ನಂತರ ಸೀನ್ ಈ ಕಡೆ ಶಿಫ್ಟ್ ಆದಾಗ ನಮ್ಗೆ ಒಂದೊಂದೇ ವಿಷಯ ಗೊತ್ತಾಗ್ತಾ ಹೋಗುತ್ತೆ. ಆಕ್ಚುಲಿ ಮೂವಿಯ ಮೊದಲಲ್ಲಿ ನಮ್ಗೆ ಹೇಳಿದ್ರಲ್ಲ 4 ಮೆಜಿಷಿಯನ್ಸ್ ಗಳು ಸೇರಿ ಆರ್ಥರ್ ಅನ್ನೊಬ್ಬ ಶ್ರೀಮಂತ ವ್ಯಕ್ತಿಯ ದುಡ್ಡನ್ನ ಮೋಸ ಆಗಿರುವಂತ ಜನರಿಗೆ ಕೊಟ್ಬಿಟ್ರು ಅಂತ. ಆ ಆರ್ಥರ್ ನ ಮಗನೇ ಈ ವಾಲ್ಟರ್. ಅಂದ್ರೆ ಇಲ್ಲಿವರೆಗೂ ವಾಲ್ಟರ್ ಏನೇನೆಲ್ಲ ಮಾಡ್ದ ಅದನ್ನೆಲ್ಲ ದ್ವೇಷ ತೀರ್ಸ್ಕೊಳ್ಳೋದಕ್ಕೆ ಅಂತ ಮಾಡಿದ್ದು. ಇಷ್ಟೊತ್ತಿಗೆ ಇವರಿಗೆ ಡಿಲಾನ್ ಹತ್ರ ಚಿಪ್ ಇಲ್ಲ ಅಂತಾನು ಕೂಡ ಗೊತ್ತಾಗೋಗಿರುತ್ತೆ. ಅದಕ್ಕೆ ಇವನಿಂದ ಇನ್ನೇನು ನಮ್ಗೆ ಪ್ರಯೋಜನ ಇಲ್ಲ ಅಂತ ಇವನ ತಂದೆ ಸತ್ತೋಗಿದ್ನಲ್ಲ ಲಾಕರ್, ಅದ್ರ ಒಳಗಡೆ ಇವನನ್ನು ಕೂಡ ಹಾಕಿ ನೀರಿನ ಒಳಗಡೆ ಬಿಸಾಕ್ಬಿಡ್ತಾರೆ. ನಂತರ ಈ ಲಾಕರ್ ನ ಒಳಗಡೆ ನೀರ್ ತುಂಬ್ತಿರ್ಬೇಕಾದ್ರೆ ಆಗ ಇವನಿಗೆ ಇವನ ತಂದೆಯ ವಾಶ್ ನೆನಪಾಗಿ ಇದನ್ನ ಓಪನ್ ಮಾಡಿ ನೋಡಿದ್ರೆ ಒಂದು ಸಣ್ಣ ಕೀ ಸಿಗುತ್ತೆ. ಆ ಕೀಯನ್ನ ಈ ಲಾಕರ್ ನ ಒಳಗಡೆ ಇದ್ದಂತ ಒಂದು ಸಣ್ಣ ಹೋಲ್ ಒಳಗಡೆ ಹಾಕಿ ತಿರುಗಿಸ್ತಿದ್ದಂಗೆನೆ ಓಪನ್ ಆಗುತ್ತೆ. ಇದೇ ಸಮಯದಲ್ಲಿ ಈ ಕಡೆ ನಮ್ಗೆ ಗೊತ್ತಾಗುತ್ತೆ ಡಿಲನ್ ಹಾಗೆ ಅವನ ಟೀಮ್ ನವರನ್ನ ಹಿಡಿಯೋದಕ್ಕೆ ಆರ್ಥರ್ಗೆ ಸಹಾಯ ಮಾಡ್ತಿರೋದು ಬೇರೆ ಯಾರು ಅಲ್ಲ ಥೇಡಿಯಸ್ ಅಂತ. ಈ ಕಡೆ ಲಾಕರ್ ಇಂದ ಹೊರಗಡೆ ಬಂದಿರುವಂತ ಡಿಲನ್ ನ ನೀರಿಂದ ಹೊರಗಡೆ ಕರ್ಕೊಂಡು ಬಂದು ಇವನ ಟೀಮ್ ನವರು ಇವನ ಪ್ರಾಣನ ಕಾಪಾಡ್ತಾರೆ. ಇವನಿನ್ನ ಬದುಕಿರೋದ್ರಿಂದ ಇವರೆಲ್ಲರಿಗೂ ತುಂಬಾನೇ ಸಂತೋಷ ಆಗುತ್ತೆ. ಅದೇ ಸಮಯಕ್ಕೆ ಇವ್ರಿಗೆ ಸ್ವಲ್ಪ ಡೌಟ್ ಶುರು ಆಗುತ್ತೆ. ಅಕಸ್ಮಾತ್ ಈ ಚಿಪ್ ಒರಿಜಿನಲ್ ಅಥವಾ ಫೇಕ್ ಅಂತ. ಅದಕ್ಕೆ ಈ ವಿಷಯನ ನಾವು ಅವರಿಂದಾನೇ ತಿಳ್ಕೋಬೇಕು. ಹಾಗೆ ನಮ್ಮ ಜೀವನದಲ್ಲಿ ಈ ರೀತಿ ಆಟ ಆಡಿರೋಂತ ಅವರಿಗೆ ಒಳ್ಳೆ ಪಾಠನ ಕಲಿಸ್ಬೇಕು ಅಂತ ಇವ್ರು ಮಾತಾಡ್ಕೊಳ್ತಿರ್ಬೇಕಾದ್ರೇನೆ ಬೂಬು ಹಾಗೆ ಲೀ ಕೂಡ ಇಲ್ಲಿಗೆ ಬರ್ತಾರೆ ಇವ್ರಿಗೆ ಸಹಾಯ ಮಾಡೋದಕ್ಕೆ ಅಂತ. ಯಾಕೆಂತಂದ್ರೆ ಇವರಿಬ್ರು ಕೂಡ ದ ಐ ಆರ್ಗನೈಸೇಷನ್ ಗೆ ಸೇರಿರೋವ್ರೆ. ನಂತರ ಇವರೆಲ್ಲರೂ ಸೇರಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ರೆಡಿ ಆಗ್ತಿರ್ತಾರೆ. ಅದೇ ಸಮಯಕ್ಕೆ ವಾಲ್ಟರ್ ನೋಡ್ತಾನೆ 4 ಮೆಜಿಷಿಯನ್ಸ್ ಗಳು ಇಂಟರ್ನೆಟ್ ನಲ್ಲೆಲ್ಲ ಹೇಳ್ತಿರ್ತಾರೆ ನಮ್ಗೆ ಒಬ್ಬ ವ್ಯಕ್ತಿ ಮೋಸ ಮಾಡಿದಾನೆ. ನಾಳೆ ಲಂಡನ್ ನಲ್ಲಿ ಒಂದು ಮ್ಯಾಜಿಕ್ ಶೋ ನಡೆಯುತ್ತೆ. ಆ ಶೋ ನಲ್ಲಿ ಆ ವ್ಯಕ್ತಿಯ ಬಗ್ಗೆ ಎಲ್ಲಾ ಸತ್ಯನೂ ನಿಮ್ ಮುಂದೆ ಇಡ್ತೀವಿ ಅಂತ. ಇದರಿಂದ ಇವನಿಗೆ ಗಾಬರಿ ಆಗೋಗುತ್ತೆ. ನಾನು ಬದುಕಿರುವಂತ ವಿಷಯನ ಇಡೀ ಪ್ರಪಂಚಕ್ಕೆ ಹೇಳ್ಬಿಡ್ತಾರ ಅಂತ. ಅದಕ್ಕೆ ವಾಲ್ಟರ್, ಆರ್ಥರ್ ಹಾಗೆ ಚೇಸ್ 3 ಜನ ಕೂಡ ಲಂಡನ್ ಕಡೆಗೆ ಹೋಗ್ತಾರೆ. ನಂತರ ನಮ್ಗೆ ಲಂಡನ್ ನಲ್ಲಿ ತೋರಿಸ್ತಾರೆ ಇವ್ರು 4 ಜನ ಮ್ಯಾಜಿಕ್ ಶೋನ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದಾಗಿಂದನು ಜನರೆಲ್ಲರೂ ತುಂಬಾನೇ ಎಕ್ಸೈಟ್ ಆಗ್ಬಿಟ್ಟಿರ್ತಾರೆ. ಹೀಗೆ ಇರಬೇಕಾದ್ರೆ ಒಂದು ರೆಸ್ಟೋರೆಂಟ್ ಹತ್ರ ಜಾಕ್ ಬಂದು ಇಲ್ಲಿರುವಂತ ಜನರಿಗೆ ಮ್ಯಾಜಿಕ್ ಟ್ರಿಕ್ಸ್ ಗಳನ್ನ ತೋರಿಸ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ವಾಲ್ಟರ್, ಆರ್ಥರ್ ಹಾಗೆ ಚೇಸ್ ಕೂಡ ಲಂಡನ್ ಗೆ ಬಂದು ತಲುಪಿರ್ತಾರೆ. ಆದ್ರೆ ಮೆಜಿಷಿಯನ್ಸ್ ಗಳು ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ, ಹುಡುಕ್ತಿರ್ತಾರೆ. ನಂತರ ಮೇ ಕೂಡ ಲಂಡನ್ ಸಿಟಿಯ ಮತ್ತೊಂದು ಜಾಗದಲ್ಲಿ ಮ್ಯಾಜಿಕ್ ಶೋನ ಮಾಡ್ತಿರೋದ್ರಿಂದ ಇವಳ ಸುತ್ತಮುತ್ತ ತುಂಬಾ ಜನ ಇರ್ತಾರೆ. ಅದೇ ಸಮಯಕ್ಕೆ ವಾಲ್ಟರ್ ಗೆ ಗೊತ್ತಾಗುತ್ತೆ ಡಿಲಾನ್ ಇನ್ನೂ ಕೂಡ ಸತ್ತಿಲ್ಲ, ಬದುಕಿದಾನೆ ಅಂತ. ನಂತರ ಅಟ್ಲಾಸ್ ಕೂಡ ಇನ್ನೊಂದು ಜಾಗಕ್ಕೆ ಬರ್ತಾನೆ. ನಾನಿವತ್ತು ವೆದರ್ ನ ಕಂಟ್ರೋಲ್ ಮಾಡಿ ತೋರಿಸ್ತೀನಿ ಅಂತ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಬರ್ತಿರುವಂತ ಮಳೆ ನೀರನ್ನ ಸ್ಟಾಪ್ ಮಾಡಿ ಅದನ್ನ ಮತ್ತೆ ಹಿಂದಕ್ಕೆ ಕಳಿಸ್ತಿರ್ತಾನೆ. ಇದನ್ನ ನೋಡಿ ಇಲ್ಲಿರುವಂತ ಜನರಿಗೆ ನಂಬೋದಕ್ಕೆ ಆಗೋದಿಲ್ಲ, ತುಂಬಾನೇ ಶಾಕ್ ಆಗೋಗಿರ್ತಾರೆ. ಹೇಳ್ಬೇಕು ಅಂತಂದ್ರೆ ಇವ್ರು ಯಾರು ನಿಜವಾದ ಮ್ಯಾಜಿಕ್ ಅನ್ನ ಮಾಡ್ತಿಲ್ಲ, ಬದಲಾಗಿ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ತಿದ್ದಾರೆ. ಈ ರೀತಿ ಇವರೆಲ್ಲರೂ ಮ್ಯಾಜಿಕ್ ಶೋನ ಮಾಡ್ತಿರೋದು ಮಾರ್ಕೆಟಿಂಗ್ ಗೋಸ್ಕರ. ಇದೇ ರೀತಿಯ ಒಂದು ದೊಡ್ಡ ಮ್ಯಾಜಿಕ್ ಅನ್ನ ಮಾಡೋದ್ರಲ್ಲಿದ್ದೀವಿ, ರೆಡಿ ಆಗಿರಿ ಅಂತ ತಿಳಿಸೋದಕ್ಕೆ. ಅದೇ ಸಮಯಕ್ಕೆ ಡಿಲಾನ್ ಇವ್ರು 3 ಜನರಿಗೂ ಕಾಲ್ ಮಾಡಿ ತಕ್ಷಣನೇ ಬಂದ್ಬಿಡಿ ಅಂತ ಹೇಳ್ತಾನೆ. ಇವರು ಕೂಡ ನಿಂತ ಜಾಗದಲ್ಲೇ ಮಾಯ ಆಗೋಗ್ತಾರೆ. ಯಾಕೆಂತಂದ್ರೆ FBI ನವರು ಇವರನ್ನ ಹುಡ್ಕೊಂಡು ಇಲ್ಲಿ ಗಂಟ ಬಂದ್ಬಿಟ್ಟಿರ್ತಾರೆ. ಆಗ ಅದೇ ಸಮಯಕ್ಕೆ FBI ನವರಿಗೆ ತೇಡೆ ಸಿಕ್ಕಿ ಅವ್ರ 5 ಜನರನ್ನ ಹಿಡಿಯೋದಕ್ಕೆ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಇವ್ರ 5 ಜನ FBI ಇಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ವಾಲ್ಟರ್ ಕಡೆ ಜನರು ಬಂದು ಇವ್ರನ್ನ ಸುತ್ತುವರೆದು ಬಿಡ್ತಾರೆ. ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಆಗೋದಿಲ್ಲ. ಇವರೆಲ್ಲರನ್ನು ಹಿಡಿದು ಬಂಧಿಸಿ ಕರ್ಕೊಂಡು ಹೋಗ್ತಿರ್ತಾರೆ. ಹೀಗೆ ಬಂಧಿಸಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೇಳ್ತಾರೆ ಆ ಚಿಪ್ಪನ್ನ ಎಲ್ಲಿಟ್ಟಿದ್ರೆ ಹೇಳ್ಬಿಡಿ, ಕೊಟ್ಬಿಡಿ ಅಂತ. ಆದ್ರೆ ಇವ್ರು ಮಾತ್ರ ಒಂದು ಮಾತನ್ನು ಕೂಡ ಆಡ್ತಿರೋದಿಲ್ಲ. ಅದಕ್ಕೆ ಹೀಗೆಲ್ಲ ಹೇಳಿದ್ರೆ ನೀವು ಕೇಳೋದಿಲ್ಲ ಅಂತ ಇವರೆಲ್ಲರನ್ನು ಒಂದು ಬಸ್ ನಲ್ಲಿ ಕರ್ಕೊಂಡು ಇವರ ಪ್ರೈವೇಟ್ ಜೆಟ್ ಇರುವಂತ ಜಾಗಕ್ಕೆ ಬರ್ತಾರೆ. ಇದಾದ್ಮೇಲೆ ಇವರೆಲ್ಲರನ್ನು ಪ್ಲೇನ್ ನ ಒಳಗಡೆ ಕರ್ಕೊಂಡು ಬರ್ತಾರೆ. ಪ್ಲೇನ್ ಕೂಡ ಟೇಕ್ ಆಫ್ ಆಗುತ್ತೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಚಿಪ್ ಕೊಟ್ಟಿಲ್ಲ ಅಂತಂದ್ರೆ ಮೇರಿನ ಸಾಯಿಸ್ಬಿಡ್ತೀವಿ ಅಂತ ಹೆದರ್ಸ್ತಾರೆ. ಇದರಿಂದ ಅಟ್ಲಾಸ್ ಇವನ ಹತ್ರ ಇರುವಂತ ಚಿಪ್ ಅನ್ನ ಕೊಟ್ಬಿಡ್ತಾನೆ. ಆಗ ವಾಲ್ಟರ್ ಕೂಡ ಚಿಪ್ ಅನ್ನ ಚೆಕ್ ಮಾಡಿ ಇದು ಒರಿಜಿನಲ್ ಅಂತ ಹೇಳ್ತಾನೆ. ಆಗ ಎಲ್ಲರಿಗೂ ಕನ್ಫರ್ಮ್ ಆಗೋಗುತ್ತೆ ಇದೇ ಒರಿಜಿನಲ್ ಚಿಪ್ ಅಂತ. ನಮ್ಗೆ ಬೇಕಾಗಿರುವಂತ ಚಿಪ್ ಸಿಕ್ತು, ಇನ್ನು ಇವರಿಂದ ನಮ್ಗೆ ಕೆಲಸ ಇಲ್ಲ ಅಂತ ಹೇಳಿ ಹೋಗ್ತಿರುವಂತ ಪ್ಲೇನ್ ಇಂದ ಇವರೆಲ್ಲರನ್ನು ಕೆಳಗಡೆ ತಳ್ಳೋದಕ್ಕೆ ಶುರು ಮಾಡ್ತಾರೆ. ಇವರೆಲ್ಲರೂ ಎಷ್ಟೇ ಬೇಡ ಅಂತ ಬೇಡ್ಕೊತಿದ್ರು ಕೂಡ ಬಿಡೋದೇ ಇಲ್ಲ, ಕೆಳಗಡೆ ತಳ್ಬಿಡ್ತಾರೆ. ಆಗ ವಾಲ್ಟರ್ ಹಾಗೆ ಆರ್ಥರ್ ತುಂಬಾ ಖುಷಿ ಪಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಇವರು ಹೋಗ್ತಿರುವಂತ ಪ್ಲೇನ್ ಸ್ಟಾಪ್ ಆಗೋಗುತ್ತೆ. ಆಗ ನೋಡಿದ್ರೆ ಎಲ್ಲರೂ ಕಿಟಕಿ ಹತ್ರನೇ ಇರ್ತಾರೆ. ಯಾವಾಗ ಇವರು ಹೊರಗಡೆ ಬರ್ತಾರೋ ಆಗ್ಲೇ ಗೊತ್ತಾಗೋದು ಪ್ಲೇನ್ ಟೇಕ್ ಆಫೇ ಆಗಿಲ್ಲ. ಇಷ್ಟೊತ್ವರೆಗೂ ಡಿಲನ್ ಹಾಗೆ ಇವನ ಟೀಮ್ ನವರು ಸೆಟಪ್ ಮಾಡಿದಂತ ಜಾಗದಲ್ಲೇ ಇತ್ತು ಅಂತ. ಮ್ಯಾಜಿಕ್ ಅನ್ನು ನೋಡೋದಕ್ಕೆ ಬಂದಿರುವಂತ ಜನರೆಲ್ಲರೂ ಸತ್ತೋಗಿದ್ದಾನೆ ಅಂತ ಅನ್ಕೊಂಡಿದ್ದಂತ ವಾಲ್ಟರ್ ಇನ್ನು ಬದುಕಿರೋದನ್ನ ನೋಡಿ ಶಾಕ್ ಆಗ್ತಿರ್ತಾರೆ. ಹಾಗೆ ವಿಷಯ FBI ಗೂ ಕೂಡ ಗೊತ್ತಾಗುತ್ತೆ. ನಂತರ ಎಲ್ಲರೂ ಡಿಲನ್ ನಮ್ಮ ಟೀಮ್ ನ ಲೀಡರ್ ಅಂತ ಪರಿಚಯ ಮಾಡ್ಕೊಡ್ತಾರೆ.
ಇರ್ತಾರೆ. ಆಗ ಡಿಲನ್ ಇವರೆಲ್ಲರಿಗೂ ಹೇಳ್ತಾ ಹೋಗ್ತಾನೆ ಹೇಗೆ ಇವರು ಇದನ್ನೆಲ್ಲ ಪ್ಲಾನ್ ಮಾಡಿದ್ರು ಅಂತ. ಆಕ್ಚುಲಿ ಇವರೆಲ್ಲರನ್ನೂ ಒಂದು ಬಸ್ ಇಂದ ಪ್ರೈವೇಟ್ ಜೆಟ್ ಇರುವಂತ ಜಾಗಕ್ಕೆ ಕರ್ಕೊಂಡ್ ಬಂದ್ರಲ್ಲ, ಆ ಬಸ್ ಅನ್ನ ಓಡಿಸ್ತಿದ್ದು ಲೀ. ಅವನು ಏರ್ಪೋರ್ಟ್ ಗೆ ಕರ್ಕೊಂಡು ಹೋಗೋದ್ರ ಬದಲು ಮೊದ್ಲಿಂದಾನೇ ಇವರು ಏರ್ಪೋರ್ಟ್ ನ ರೀತಿ ರೆಡಿ ಮಾಡಿ ಇಟ್ಕೊಂಡಿರುವಂತ ಫೇಕ್ ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾನೆ. ಇದು ವಾಲ್ಟರ್ ಹಾಗೆ ಅವನ ಟೀಮ್ ನವರಿಗೆ ಗೊತ್ತಾಗದೆ ಪ್ಲೇನ್ ನ ಒಳಗಡೆ ಕುಂತ್ಕೊಬಿಡ್ತಾರೆ. ಅದಾದ್ಮೇಲೆ ಪ್ಲೇನ್ ಟೇಕ್ ಆಫ್ ಆಯ್ತು ಅಂತ ಎಲ್ಲರನ್ನು ನಂಬಿಸ್ತಾ ಪ್ರೂಫ್ ನ ಸಮೇತ ವಾಲ್ಟರ್ ಇನ್ನೂ ಕೂಡ ಬದುಕಿದಾನೆ ಅಂತ ಜನರು ಮುಂದೆ ಕರ್ಕೊಂಡ್ ಬಂದಿರ್ತಾರೆ. ಆಕ್ಚುಲಿ ವಾಲ್ಟರ್ ಗೆ ಕೊಟ್ಟಿದ್ದಂತ ಚಿಪ್ ಅನ್ನ ಹೇಗೋ ಮಾಡಿ ಮತ್ತೆ ಅಟ್ಲಾಸ್ ಅವನಿಂದ ತಗೋಬಿಟ್ಟಿರ್ತಾನೆ. ಈಗ ಇವರೆಲ್ಲರೂ ಅನ್ಕೊಂಡಿರುವಂತ ಕೆಲಸ ಮುಗ್ದಿರೋದ್ರಿಂದ ತುಂಬಾ ಖುಷಿ ಪಡ್ತಿರ್ತಾರೆ. ಅದೇ ಸಮಯಕ್ಕೆ FBI ನವರು ಇಲ್ಲಿಗೆ ಬಂದು ನೋಡಿದ್ರೆ ಯಾರು ಕೂಡ ಇಲ್ಲಿ ಇರೋದೇ ಇಲ್ಲ. ಆದ್ರೆ ಡಿಲನ್ ಮಾತ್ರ ನಟಾಲಿ ಹತ್ರ ಬಂದು ವಾಲ್ಟರ್ ಹಾಗೆ ಆರ್ಥರ್ ಏನೇನು ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಅದ್ರ ಪ್ರೂಫ್ ಅನ್ನ ಕೊಟ್ಟು ಇಲ್ಲಿಂದ ಹೊಟ್ಟೋಗ್ತಾನೆ. ಇದರಿಂದ ವಾಲ್ಟರ್, ಆರ್ಥರ್ ಹಾಗೆ ಚೇಸ್ ನ ಅರೆಸ್ಟ್ ಮಾಡ್ತಾರೆ. ನಂತರ ನಮ್ಗೆ ಮುಂದಿನ ಸೀನ್ ನಲ್ಲಿ ತೋರಿಸ್ತಾರೆ ಇವ್ರ 5 ಜನ ದ ಐ ಆರ್ಗನೈಸೇಷನ್ ನ ಹೆಡ್ ಕ್ವಾರ್ಟರ್ ಹತ್ರ ಬಂದು ತಲುಪ್ತಾರೆ. ಇಲ್ಲಿ ಲೀ ಹಾಗೆ ಬೂಬು ಮೊದ್ಲಿಂದಾನೇ ಇರ್ತಾರೆ. ಅದೇ ಸಮಯಕ್ಕೆ ಡಿಲನ್ ಈ ಜಾಗದಲ್ಲಿರುವಂತ ಒಂದು ರೂಮ್ ನಲ್ಲಿ ನೋಡಿದ್ರೆ ಇವನ ತಂದೆಯ ತುಂಬಾ ಫೋಟೋಗಳು ಇರ್ತವೆ. ಆಗ ಒಂದು ಫೋಟೋನ ನೋಡಿದ್ರೆ ಇವನ ತಂದೆ ಹಾಗೆ ತೇಡಿಯಸ್ ಇಬ್ರು ಕೂಡ ಜೊತೆಲಿ ಫೋಟೋನ ತೆಗೆಸ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ತೇಡಿಯಸ್ ಕೂಡ ಬಂದು ಹೇಳ್ತಾ ಹೋಗ್ತಾನೆ ನೀನ್ ಅನ್ಕೊಂಡಿರೋ ರೀತಿ ನಾನು ಹಾಗೆ ನಿನ್ನ ತಂದೆ ಶತ್ರುಗಳಾಗಿರ್ಲಿಲ್ಲ, ಬದಲಾಗಿ ಫ್ರೆಂಡ್ಸ್ ಗಳಾಗಿದ್ವಿ. ಆದ್ರೆ ಹೊರಗಿನ ಪ್ರಪಂಚಕ್ಕೆ ಮಾತ್ರ ನಾವು ಶತ್ರುಗಳ ರೀತಿ ತೋರಿಸ್ಕೊತಿದ್ವಿ. ಯಾಕೆಂತಂದ್ರೆ ನಾವಿಬ್ರು ತುಂಬಾ ಫೇಮಸ್ ಆಗಿದ್ರಿಂದ ನಾವು ಕಿತ್ತಾಡೋದನ್ನ ನೋಡೋದಕ್ಕೆ ಜನರು ಇಷ್ಟಪಡ್ತಿದ್ರು. ಅದನ್ನ ಉಪಯೋಗಿಸ್ಕೊಂಡು ನಾವು ಫೇಮಸ್ ಆಗ್ಬೇಕು ಅಂತ ಅನ್ಕೊಂಡಿದ್ವಿ ಅಂತ. ಈ ವಿಷಯನ ಮೊದ್ಲೇ ಯಾಕೆ ಹೇಳಲಿಲ್ಲ ಅಂತ ಡಿಲನ್ ಕೇಳಿದಾಗ ಇವನು ಕೂಡ ಹೇಳ್ತಾನೆ ಹೇಳೋಣ ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ನನ್ನ ಮನಸ್ಸಲ್ಲೂ ಕೂಡ ಕಾಡ್ತಿತ್ತು ನಿನ್ನ ತಂದೆ ಸತ್ತಿರೋದಕ್ಕೆ ಒಂದಲ್ಲ ಒಂದ್ ರೀತಿ ನಾನು ಕೂಡ ಕಾರಣ ಅಂತ. ಈ ಕಡೆ ಇವ್ರು 4 ಜನ ನೋಡ್ತಾರೆ. ಇವರು ಚಿಪ್ಪನ್ನ ಕದಿಯೋದಕ್ಕೆ ಹೋದಾಗ ಫ್ರಾಂಕ್ ಅನ್ನೋ ಮ್ಯಾನೇಜರ್ ನ ನೋಡಿದ್ರಲ್ಲ, ಅವನು ಇಲ್ಲಿ ಇರ್ತಾನೆ. ಅಂದ್ರೆ ಇವನು ಕೂಡ ದ ಐ ಆರ್ಗನೈಸೇಷನ್ ಗೆ ಸೇರಿರೋನು ಅಂತ. ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ಚಿಪ್ಪನ್ನು ಕೂಡ ಇವ್ರ ಹತ್ರನೇ ಸೇಫ್ ಆಗಿ ಇಟ್ಕೊಂಡಿರ್ತಾರೆ. ನಂತರ ಸೀನ್ ಮತ್ತೊಂದ್ಸಲ ತೇಡಿಯಸ್ ನ ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಇವನು ಕೂಡ ದ ಐ ಆರ್ಗನೈಸೇಷನ್ ಗೆ ಸೇರಿರೋನು, ಇವನ್ಗುನು ಮ್ಯಾಜಿಕ್ ಬರುತ್ತೆ ಅಂತ. ಇದಾದ್ಮೇಲೆ ಇವನು ಇವರೆಲ್ಲರ ಮುಂದಿನ ಮಿಷನ್ಗೋಸ್ಕರ ಆಲ್ ದ ಬೆಸ್ಟ್ ಹೇಳಿ ಇಲ್ಲಿಂದ ಹೋಗ್ತಾನೆ. ಇಲ್ಲಿಗೆ ಈ ಮೂವಿನೂ ಕೂಡ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ವಾಲ್ಟರ್ ನ ತಂದೆಯ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.